ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪಟ್ಟಾಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸುವರ್ಣ ಮಹೋತ್ಸವ ಅಂಗವಾಗಿ ದೇವಾಲಯದಲ್ಲಿ 3 ದಿನಗಳ ಕಾಲ ನಡೆದ ಚಂಡಿಕಾ ಹೋಮ ಸೇರಿದಂತೆ ವಿವಿಧ ಹೋಮಗಳು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ನೆರವೇರಿತು. ಇನ್ನು 3ನೇ ದಿನವಾದ ಇಂದು ನಡೆದ ಚಂಡಿಕಾ ಹೋಮವು ದಿ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕರಾದ ಪರಮ ಪೂಜ್ಯ ಗುರುದೇವ ಶ್ರೀ ಶ್ರೀ ರವಿಶಂಕರ ಗುರೂಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಟ್ಟಾಲಮ್ಮ ದೇವಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪಟಾಪ ಶ್ರೀನಿವಾಸ್ ರವರು ವಹಿಸಿದರು. ಇನ್ನು 3 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಭಕ್ತರು ಸ್ವಾಮಿಯ ದರ್ಶನ ಪಡೆದರು. ಇನ್ನು ಶ್ರೀ ಪಟ್ಟಾಲಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಸುವರ್ಣ ಮಹೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು ಮತ್ತು ಶ್ರೀ ಪಟ್ಟಾಲಮ್ಮ ದೇವಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಭಕ್ತರು ಭಾಗವಹಿಸಿದರು.
ಎಲ್ಲ ಕಪ್ಕೊಂಡು ಸಹಕರಿಸಿ ಈ ಪೂಜೆ ಸಂಪನ್ನ ಆಗಬೇಕು ಅಂತ ಹೇಳಿ ಮಾಡಬೇಕಂತ ಏನು ಮಾಡೋಣ ಮೊಬೈಲ್ ಸ್ವಲ್ಪ ಗಮನಿಸ್ಕೊಂಡ್ಲ
ತ್ರಯೋದಶ ಅಧ್ಯಾಯದಿಂದ ಎಲ್ಲ ಚೈನಿಕ ಮುಗಿಸಿದ್ದಾರೆ. ವಿದ್ವಾಂಸರೆಲ್ಲ ವೈದಿಕರು ಇದರಿಂದ ಎಲ್ಲರೂ ಕ್ಷೇಮ, ಎಲ್ಲರೂ ಸಂತೋಷ ಉಂಟಾಗಿ ಮನೆ ಮನೆ ಸೌಭಾಗ್ಯದಿಂದ, ನಗುವಿನಿಂದ, ಆನಂದದಿಂದ ತುಂಬಿರಲಿ ಅಂತ ಬಯಸಿ ದೇವಿ ಕೃಪೆ ನಿಮ್ಮೆಲ್ಲರಿಗೂ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀರಾ, ಯಜ್ಞದಲ್ಲಿ ಪಾಲ್ಗೊಂಡಿದ್ದೀರಾ. ನಿಮ್ಮ ಚಿಂತೆ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಒಳ್ಳೆ ಚಿಂತನೆಯನ್ನು ತೆಗೆದುಕೊಂಡು ಹೋಗ್ರಿ. ವಿಶ್ವಾಸದಿಂದ ಇಟ್ಕೊಳ್ಳಿ, ದೇವಿ ನಮ್ಮ ಜೊತೆ ಇದ್ದಾಳೆ ಅಂತ. ಗೊತ್ತಾಯ್ತಲ್ಲ? ನಿಮ್ಗೆ ಏನು ಬೇಕೋ ಅದೆಲ್ಲ ತಾಯಿ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಇರಬೇಕು, ವಿಶ್ವಾಸ ಇರಬೇಕು. ಎಲ್ಲ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಆಶೀರ್ವಾದ. ಓಂ ಶಾಂತಿ.
ದಿನಗಳಿಂದ ಚಂಡಿಕಾಂಬ ಭಾಳ ಯಶಸ್ವಿಯಾಗಿ ನಡೆದಿದೆ ಸರ್. ಸಾವಿರಾರು ಭಕ್ತರು ಬಂದು ಇವತ್ತು ಈ ದೇವಿ ದರ್ಶನ ಪಡಿತಾ ಇದ್ದಾರೆ. ಹೇಗೆ ಸಾಧ್ಯ ಆಯ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಅಂತ? ಎಲ್ಲ ದೇವಿ ತಾನಾಗೆ ನಡೆಸ್ಕೊಂಡು ನಾವೇನೂ ಮಾಡಲಿಲ್ಲ. ನಾವು ಪುರುಷಾರ್ಥ ಮಾಡಿದೆವು ಅಷ್ಟೇ. ನಮ್ಮ ಶ್ರೀ ಪಟಾಲಮ್ಮ ಗ್ರಾಮದೇವತೆ ಶ್ರೀ ಪಟಾಲಮ್ಮ ದೇವಸ್ಥಾನದ ಎಲ್ಲ ಹಿರಿಯ ಧರ್ಮದರ್ಶಿಗಳು, ಪದಾಧಿಕಾರಿಗಳು, ಹಾಗೆ ಸೇವಾ ಸಮಿತಿಯ 32 ಜನ ಸದಸ್ಯರು, ಅದರ ಜೊತೆಗೆ ನಮ್ಮ ಅತ್ತಿಬೆಲೆಯ ಎಲ್ಲ ನಾಗರಿಕರ ಬಂಧುಗಳು, ಸುತ್ತಮುತ್ತ ಗ್ರಾಮದ ನಾಗರಿಕ ಬಂಧುಗಳ ಸಹಕಾರದಿಂದ ಏನು ನಮ್ಮ ಶ್ರೀ ಪಟಾಲಮ್ಮ ದೇವಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿ 1975ರಲ್ಲಿ ಪರಮ ಪೂಜ್ಯ ಗುರುಜಿ ಪರಮಪೂಜ್ಯ ಶ್ರೀ 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 ಶಿವಕುಮಾರ್ ಸ್ವಾಮಿಗಳು, ನಡೆದಾಡುವ ದೇವರು ಅಂತ ನಾವು ಯಾರನ್ನು ಕರಿತೀವಿ, ಅವರ ಅಮೃತ ಹಸ್ತದಿಂದ ಅದು ಜೀರ್ಣೋದ್ಧಾರದ ಉದ್ಘಾಟನೆ ಆಯಿತು. ಈಗ ನಾವು 25ನೇ ತಾರೀಕಿಂದ ಇವತ್ತು 27ನೇ ತಾರೀಕುವರೆಗೂ ಸುವರ್ಣ ಮಹೋತ್ಸವನ 3 ದಿನ ಸುಮಾರು 10 ಹೋಮಗಳು, ಯಜ್ಞಗಳು, ಪಾರಾಯಣಗಳು, ಪ್ರಾರ್ಥನೆಗಳು, ಪೂಜೆಗಳು, ಎಲ್ಲ ಕೈಂಕರ್ಯಗಳನ್ನು ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ನಾಗರಿಕರ ಸಹಕಾರದಿಂದ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಅನೇಕ ಜನ ಸಾಧು ಸಂತರು ಬಂದರು. ಏನು ಹರಿಹರ ಮಹಾಯೋಗಿ ವೇಮನ ಗುರುಪೀಠದ ಗುರುಗಳಾದಂಥ ನಮ್ಮ ಆತ್ಮೀಯರಾದಂಥ ಶ್ರೀ ವೇಮಾನಂದ ಶ್ರೀಗಳ ಅಮೃತಾಸ್ತಿಯಿಂದ ಉದ್ಘಾಟನೆ ಆದಂಥ ಇದು ಛಲವಾದಿ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ತು ಅವರು ಸಹ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾರಾಯಣ ಸ್ವಾಮಿ ಅವರು ಕೇಂದ್ರದ ಮಾಜಿ ಸಚಿವರು, ಅವರು ಸಹಿತ ಬಂದಿದ್ದರು. ಹೀಗೆ ಅನೇಕ ಜನ ಸಾಧು ಸಂತರು ಬಂದು 3 ದಿನ ವಿವಿಧ ಹೋಮಗಳಾಯಿತು. ಇವತ್ತು ವಿಶೇಷ 3ನೇ ದಿನ ಶ್ರೀಚಂಡಿಕಾ ಹೋಮ. ಸೊ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪ್ರಪಂಚದ 182 ರಾಷ್ಟ್ರಗಳಲ್ಲಿ ತಮ್ಮ ಸಂಸ್ಥೆಯನ್ನು ಭಕ್ತರನ್ನು 75 ಕೋಟಿಗೂ ಮೇಲೆ ಭಕ್ತರನ್ನು ಹೊಂದಿರತಕ್ಕಂಥ ತಮ್ಮ ಸುದರ್ಶನ ಕ್ರಿಯೆ ಎಂಬ ದಿವ್ಯ ಉಸಿರಾಟದ ಪ್ರಕ್ರಿಯೆ ಮುಖಾಂತರ ಪ್ರಪಂಚದಲ್ಲಿ 75 ಕೋಟಿಗೂ ಮೇಲ್ಪಟ್ಟ ಭಕ್ತರ ಮುಖದಲ್ಲಿ ಮಂದಹಾಸವನ್ನು, ಅವರಿಗೆ ಮಾನಸಿಕ ಆರೋಗ್ಯವನ್ನು, ದೈಹಿಕ ಆರೋಗ್ಯವನ್ನು ನೀಡಿದಂತಹ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕರಾದಂಥ ಪರಮ ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿಯವರು ಇವತ್ತು ಸಾನ್ನಿಧ್ಯವನ್ನು ವಹಿಸಿದ್ದರು. ಪೂಜೆ ಚೆನ್ನಾಗಾಯಿತು. ಚಂಡಿಕಾ ಹೋಮ ಸಾವಿರಾರು ಭಕ್ತರು ಆಗಮಿಸಿದರು. ಪರಮ ಪೂಜ್ಯ ಗುರುಗಳು ನಮ್ಮ ಪುರೋಹಿತರಿಗೆ ಹೇಳ್ತಾಯಿದ್ರು, ಏನಪ್ಪ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ದೇವಿಗೆ ಮತ್ತು ದೇವಸ್ಥಾನಕ್ಕೆ, ನಮ್ಮ ಕಣ್ಣುಗಳಲ್ಲಿ ಆನಂದ ಭಾಷೆ ಬಂತು ಅಂತ ಹೇಳಿದ್ರು. ಅದು ಈ 3 ದಿನಗಳ ಒಂದು ಪೂಜೆ ಸಂಪನ್ನ ಆದಾಗೆ ನಮ್ಮ ಏನು ತಿಂಗಳಾನುಗಟ್ಟಲೆ ನಾವು ಶ್ರಮ ಪಟ್ಟಿವಿ ಎಲ್ಲರೂ ಸೇರಿ, ಅದು ಒಂದು ಕ್ಷಣದಲ್ಲಿ ಆ ಶ್ರಮ ನಮಗೆ ಅದು ಮಾಯವಾಗಿ ನಮಗೆ ಒಂದು ಪುನಃ ಚೇತನವನ್ನು, ನಮ್ಮ ಚೈತನ್ಯವನ್ನು ತುಂಬಿತು. ನಾನು ಈ ಸುಮಾರು 3 ದಿನಗಳಿಂದ 20,000ಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು. ಎಲ್ಲವೂ ಅತ್ಯಂತ ಸುಸೂತ್ರವಾಗಿ, ನಾವೇನೂ ಮಾಡ್ತಾ ಇಲ್ಲ, ಆ ದೇವಿ ಪಟಾಲಮ್ಮನ ಕೃಪೆಯಿಂದ ತಂತಾನೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಥರನೇ ನಡೀತು. ಯಾರಿಗೂ ಇಲ್ಲೂ ಒಂದು ಮಳೆ ಬಂದು ತೊಂದರೆ ಆಗೋದಾಗಲಿ ಅಥವಾ ಇನ್ಯಾರಿಗೂ ಏನೋ ತೊಂದರೆ ಆಗೋದಾಗಲಿ ಅಂಥದ್ದು ಏನೂ ಆಗಲಿಲ್ಲ. ಅತ್ಯಂತ ಯಶಸ್ವಿಯಾಗಿ 3 ದಿನಗಳ ಹೋಮ ಪೂಜೆಗಳು ನಡೀತು. ನಾನು ಈ ಸಂದರ್ಭದಲ್ಲಿ ನನಗೆ ಸಾಕು ಅಧ್ಯಕ್ಷನನ್ನು ಮಾಡಿ ಈ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪಟಾಲಮ್ಮ ದೇವಿ ಸೇವಾ ಸಮಿತಿಯ ಟ್ರಸ್ಟಿಗಳಿಗೆ, ಊರಿನ ಜನಗಳಿಗೆ, ನಮ್ಮ ಸೇವಾ ಸಮಿತಿ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ 3 ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯೋದಕ್ಕೆ ಪ್ರಸಾದ, ಇಷ್ಟೊಂದು ಭವ್ಯವಾದ ಅಲಂಕಾರ. ಇವತ್ತು ನಮ್ಮ ದೇವಸ್ಥಾನ ಬಂದಂಥವ್ರು ಎಲ್ಲರೂ ಹೇಳ್ತಾರೆ, ಎರಡು ಕಣ್ಣು ಸಾಲದು ಈ ದೇವಸ್ಥಾನದ ಏನು ಪುಷ್ಪಾಲಂಕಾರ ಆಗಿದೆ ಅದನ್ನು ನೋಡೋಕ್ಕೆ ಅಂತೇಳಿ ಸ್ವತಃ ಗುರುಗಳೇ ಅದನ್ನು ಹೇಳಿದ್ರು. ಹಾಗಾಗಿ ಈ ರೀತಿ ಒಂದು ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಆ ಯಮ್ಮನ ಭಕ್ತರ ಒಂದು ಹೃದಯದಿಂದ ಹೃದಯ ವೈಶಾಲ್ಯತೆಯಿಂದ ಕೊಟ್ಟಂಥ ದೇಣಿಗೆಗಳು, ಕಾಣಿಕೆಗಳು, ಅನೇಕ ಜನ ಪೂಜೆಗಳನ್ನು, ಹೋಮಗಳನ್ನು ಅವರು ಸ್ಪಾನ್ಸರ್ ಮಾಡಿದ್ದಾರೆ ಮತ್ತು ಅನೇಕ ಜನ ಪ್ರಸಾದವನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ ಮಾನೀಯರಿಗೆ, ಮಹಿಳೆಯರಿಗೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಸೇವಾ ಸಮಿತಿಯ ಪರವಾಗಿ, ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ, ಸಮಸ್ತ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲ ಸೇವಕರಿಗೂ ಕೈ ಮುಗಿದು ನಾನು ತಲೆ ಬಗ್ಗಿಸಿ ನಾನು ಅವ್ರಿಗೆ ಒಂದು ವಂದನೆಗಳನ್ನು ಹೇಳ್ತೇನೆ. ನಿಮ್ಮ ಸಹಕಾರ ದೇವಸ್ಥಾನದ ಅಭಿವೃದ್ಧಿಗೆ ಹೀಗೆ ಸದಾ ಇರಲಿ. ಎಲ್ಲರೂ ಬಂದು ಈ ದೇವಿಯ ಆಶೀರ್ವಾದವನ್ನು ಪಡೆದು ನೀವು ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ವಿಶೇಷವಾಗಿ 3 ದಿನದ ಈ ಕಾರ್ಯಕ್ರಮವನ್ನು ನೀವು ವಾಹಿನಿಗಳಲ್ಲಿ ಬಿತ್ತಿದ್ರಿ. ಎಲ್ಲ ನಮ್ಮ ಟಿ ವಿ ವಾಹಿನಿ, ಪತ್ರಿಕಾ ವಾಹಿನಿಯ ಮಾಧ್ಯಮದ ಎಲ್ಲ ಮಿತ್ರರಿಗೂ, ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಪುರಸಭೆಯ ಎಲ್ಲ ಕಾರ್ಮಿಕರಿಗೂ, KEB ಅವರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಂತ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಹಾಗಂತ ಜನ ಹೇಳ್ತಾ ಇದ್ದಾರೆ. ಯಾಕಂದರೆ ಕಳೆದ ಡಿಸೆಂಬರ್ 15ನೇ ತಾರೀಕು ನಾನು ಅಧ್ಯಕ್ಷನಾಗಿ ಆಯ್ಕೆಯಾದೆ. ನಾವು ಬಂದ ಮೇಲೆ ಇಡೀ ನಮ್ಮ ಕಾಂಪ್ಲೆಕ್ಸು ದೇವಸ್ಥಾನಕ್ಕೆ ನಾವು ಬಣ್ಣವನ್ನು ಬಳಸಿ, ಇಡೀ ವೈರಿಂಗ್ ಚೇಂಜ್ ಮಾಡಿ, ಹೊಸ ಲೈಟ್ಗಳನ್ನ ಹಾಕಿಸಿ ಇಡೀ ದೇವಸ್ಥಾನಕ್ಕೆ
ಮತ್ತು ಪ್ರಸಾದನ ಒಂದು ಸಾರಿ ಕೊಡ್ತಾಯಿದ್ದೀವಿ ಮೊದಲು. ಈಗ ಬೆಳಗ್ಗೆ ಸಂಜೆ 2 ಸಾರಿ ಕೊಡ್ತಾಯಿದ್ದೀವಿ. ಮತ್ತು ಸೀರೆಗಳನ್ನು ನಾವು ಮೊದಲು ಭಕ್ತರಿಗೆ ಕೊಡ್ತಾ ಇರಲಿಲ್ಲ. ಈಗ ನಾವು ತಾಯಿಗೆ ಬಂದಂಥ ಕಾಣಿಕೆಯ ರೂಪದಲ್ಲಿ ಏನು ಬರುತ್ತೆ, ಮಡ್ಲು ತುಂಬ್ತಾರೆ, ಅದನ್ನು ಇಲ್ಲಿನ ಭಕ್ತರಿಗೆ ವಾಪಸ್ ಕೊಡೋಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಈ ಕಳೆದ ಒಂದು 3 ತಿಂಗಳಲ್ಲಿ ದೇವಿಯ ದರ್ಶನಕ್ಕೆ ಬರ್ತಕ್ಕಂಥ ಶುಕ್ರವಾರ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರ ಸಂಖ್ಯೆ 20% ಜಾಸ್ತಿ ಆಗಿದೆ. ಅಂದರೆ ನಾವು ಮೊದಲು ಪ್ರಸಾದಕ್ಕೆ 80 kg ಅಕ್ಕಿ ಹಾಕ್ತಾಯಿದ್ವಿ, ಇವತ್ತು 100 kg ಹಾಕ್ತಾಯಿದ್ದೀವಿ. ಎಲ್ಲ ಆ ತಾಯಿಯ ಅನುಗ್ರಹ, ಆ ತಾಯಿಯ ಕೃಪೆ, ಆ ತಾಯಿಗೆ ಶಕ್ತಿ ಆಗ್ತಾ ಭಕ್ತರನ್ನು ಸೆಳೀತಾ ಇದ್ದಾಳೆ. ಹಾಗಾಗಿ ಆ ಭಕ್ತರು ಬರ್ತಾ ದೇವಿಗೂ ಶಕ್ತಿ ಆಗ್ತಾಯಿದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಪಂಚದಲ್ಲಿ ಭಾರತದ ಕರ್ನಾಟಕದಲ್ಲಿ ವಿಶೇಷವಾಗಿ ಆನೇಕಲ್ ತಾಲೂಕು ಅತ್ತಿಬೆಲೆ ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ, ಅವ್ರ ಮನೆಯವ್ರಿಗೆ ಒಳ್ಳೆಯದಾಗಲಿ, ಅವರ ಎಲ್ಲ ಸಂಕಲ್ಪಗಳು ಇಷ್ಟಾರ್ಥಗಳು ಸಿದ್ಧಿ ಆಗಲಿ, ಅವ್ರಿಗೆ ಏನೇನು ಕಷ್ಟಗಳಿದೆ ಆ ತಾಯಿ ಪಟಾಲಮ್ಮ ಬಗೆಹರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೈ ಮುಗಿದು ಶ್ರೀ ಪಟಾಲಮ್ಮ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಜೈ ಪಟಾಲಮ್ಮ. ಏನು ದಿನ ಸತತವಾಗಿ 3 ದಿನಗಳಿಂದ ಪಟಾಲಮ್ಮ ದೇವಸ್ಥಾನದ ಸುವರ್ಣ ಮಹೋತ್ಸವ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡಲಾಗಿತ್ತು. ಸಮಿತಿ ವತಿಯಿಂದ, ಆಮೇಲೆ ಗ್ರಾಮಸ್ಥರು, ಹಿರಿಯರು, ಎಲ್ಲ ನಾಗರಿಕರು ಎಲ್ಲ ಬಂದು ಈ ಒಂದು ಹಬ್ಬದ ರೀತಿಯಲ್ಲಿ 3 ದಿನ ನಾನಾ ಥರ ಪೂಜೆಗಳೆಲ್ಲ ನಡೀತು. ಇವತ್ತು ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕ ಅಧ್ಯಕ್ಷರಾದ ರವಿಶಂಕರ್ ಗುರೂಜಿಯವರು ಸಹ ಬಂದಿದ್ದರು. ಚಂಡಿಕಾ ಹೋಮ ಅವರ ನೇತೃತ್ವದಲ್ಲೇ ಇದರಲ್ಲೇ ನಡೆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಈ ಒಂದು ಹಬ್ಬದ ವಾತಾವರಣ ನಮ್ಮ ಅತ್ತಿಬೆಲೆ ಸುತ್ತಮುತ್ತ ಎಲ್ಲನೂ ಒಂದು ಪಾಸಿಟಿವ್ ವೈಬ್ಸ್ ಬರಲಿ. ಆಮೇಲೆ ದೇವರು ಸುಖ ಶಾಂತಿ ಆರೋಗ್ಯ ಎಲ್ಲರಿಗೂ ನೀಡಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈಗ ನಮ್ಮ ಪಟಾಪಟ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಜಾಸ್ತಿ ಜರುಗ್ತಾ ಇದೆ. ಇನ್ನು ಅದೇ ರೀತಿ ಆ ಪಟಾಲಮ್ಮ ತಾಯಿ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಇನ್ನೂ ಕೊಡಲಿ. ಇನ್ನು ದೇವಸ್ಥಾನ ಕೆಲಸ ಎಲ್ಲ ಇನ್ನೂ ಜಾಸ್ತಿ ಇದೆ, ಇನ್ನೂ ಮಾಡಲಿ. ನಾವು ಅವ್ರ ಜೊತೆ ಇರ್ತೀರಿ, ಅವ್ರ ಜೊತೆ ಕೈ ಜೋಡಿಸ್ತೇವೆ. ಆಮೇಲೆ ಈಗ ಅತ್ತಿಬೆಲೆಗೆ ಈ ಒಂದು ನಾನು ಹುಟ್ಟಿದಾಗಿಂದನೂ ಯಾವುದೂ ನಾನು ನೋಡಿಲ್ಲ. ಈ ಚಂಡಿಕಾ ಯಾಗ ಇರ್ಬೋದು, ಇವೆಲ್ಲನೂ ಈ ದೇವಸ್ಥಾನದಲ್ಲಿದೆ, ಫಸ್ಟ್ ಟೈಮ್ ಆಗಿರೋದು. ಇನ್ನು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ. ಗ್ರಾಮ ದೇವತೆ ಪಟಾಲಮ್ಮ ದೇವಿಯ ಸೇವಾ ಸಮಿತಿಯಿಂದ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ತುಂಬ ಅದ್ದೂರಿಯಿಂದ ನೆರವೇರಿಸಲಾಗಿದೆ. ಇದಕ್ಕೆ ಎಲ್ಲ ನಮ್ಮ ಅತ್ತಿಬೆಲೆ ಗ್ರಾಮಸ್ಥರು ಹಾಗೂ ನಮ್ಮ ಪಟಾಲಮ್ಮ ದೇವಿಯ ಆಡಳಿತ ಮಂಡಳಿಯಿಂದ ತುಂಬ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಗೆ ಹಾಗೂ ಅತ್ತಿಬೆಲೆ ಜನತೆಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೂ ಇದೇ ರೀತಿ 3 ದಿವಸದಿಂದ ಒಂದು ಗಣೇಶ ಹೋಮ ಹಾಗೂ ಸುದರ್ಶನ ಹೋಮ ಹಾಗೂ ಮಂಗಳವಾರ ಬಂದು ರುದ್ರಹೋಮ, ಇವತ್ತಿನ ದಿವಸ ಬುಧವಾರ ಕೊನೆಯ ದಿನ ಬಂದು ಮಹಾಚಂಡಿಕಾ ಹೋಮ ನೆರವೇರಿಸಲಾಗಿದೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ರವಿಶಂಕರ್ ಗುರೂಜಿಯವರ ಅಧ್ಯಕ್ಷತೆಯಿಂದ ತುಂಬ ವಿಜೃಂಭಣೆಯಿಂದ ಕಾರ್ಯವನ್ನು ಈ ತಾಯಿಯ ಹೋಮ ಕಾರ್ಯಗಳು ತುಂಬ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಇದಕ್ಕೆ ಆ ತಾಯಿ ನಾಡಿನ ಸಮಸ್ತ ಜನತೆಗೆ ಆಯುಷು ಆರೋಗ್ಯ ಎಲ್ಲವೂ ಕೊಟ್ಟು ಪಡಲೆಂದು ಆ ದೇವರಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಜೈ ಪಟಾಲಮ್ಮ. ಸುವರ್ಣ ಮಹೋತ್ಸವದಲ್ಲಿ ನನ್ನ ಅನುಭವ ಏನು ಅಂದರೆ, ನಾನು ಒಂದು 8 ರಿಂದ 10 ವರ್ಷ ಆದವಾಗ ಈ ದೇವಸ್ಥಾನದ ಹಿಂದ್ಗಡೆ ಮನೆಯೇ ನಮ್ಮದು. ನಮ್ಮ ತಂದೆಯವರು ಅವಾಗ ಚೇರ್ಮನ್ ಆಗಿದ್ದವಾಗ ಅವ್ರ ನಾಯಕತ್ವದಲ್ಲಿ ಈ ಪಟಾಲಮ್ಮ ದೇವಸ್ಥಾನ ಕಟ್ಟಿದ್ರು. ಮತ್ತು ಇವತ್ತು 50ನೇ ವರ್ಷ ಸುವರ್ಣ ಮಹೋತ್ಸವಕ್ಕೆ ನಾವೆಲ್ಲ ಇಲ್ಲಿ ಇದ್ದು ಆಚರಣೆ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಮತ್ತು ಅದೇ ಸಮಯಕ್ಕೆ ತಕ್ಕಂಗೆ ನಮ್ಮ ಒಡನಾಡಿ ಸ್ನೇಹಿತರಾಗದಂಥ ಪಟಾಪಟ್ ಶ್ರೀನಿವಾಸು ನಾವೆಲ್ಲ ಇದೇ ಕಮಿಟಿಯಲ್ಲಿ ಒಟ್ಟಿಗೆ ಇದ್ದು ಎಲ್ಲ ಮಾಡೋವಂಥ ಅವಕಾಶ ಸಿಕ್ಕಿತು. ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದು ನಮ್ಮ ಭಾಗ್ಯ. ಮತ್ತು ಊರೊಳಗಡೆ ಇದೇ ರೀತಿ ಈ ಕಾರ್ಯಕ್ರಮನ ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಈ ದೇವಿಯನ್ನು ಇನ್ನೂ ಅನೇಕ ರೀತಿಯಲ್ಲಿ ಪ್ರಚಾರ ಮಾಡಿ, ಮತ್ತು ಈ ದೇವಿಗೆ ಭಾಳ ಜನ ಭಕ್ತರು ಬರುವಂಗೆ ಮಾಡಬೇಕು. ಈ ದೇವಿಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಲ್ಲರಿಗೂ. ಅದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕೆಲಸ ಎಲ್ಲ ಆಗಿದೆ. ಅದಕ್ಕೆ ನೀವು ಮಾಧ್ಯಮದವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ 50ನೇ ವರ್ಷದ ಸುವರ್ಣ ಮಹೋತ್ಸವ ತುಂಬ ಸುವರ್ಣ ಯುಗದಂತೆ ನಡೀತು. ಅದು ನಮ್ಮ ಯಜಮಾನರು ಇಲ್ಲಿ ಒಂದು ಟ್ರಸ್ಟಿಗಳು ಲೋಕೇಶ್ ಅಂತ, ಅವ್ರು ಬರೋಕ್ಕಾಗಿಲ್ಲ ಕಾರಣದಿಂದ. ಅದಕ್ಕೆ ಎಲ್ಲರೂ ಸೇರಿ ನನಗೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಮೊದಲನೇದಾಗಿ ಟ್ರಸ್ಟ್ಗೆ, ಊರಿನ ಜನತೆಗೆ ಧನ್ಯವಾದಗಳು. ಏನೇ ಇರಲಿ, ಒಂದು 3 ದಿನ ಒಂದು ಪೂಜೆ ನಡೆದಿತ್ತು, ಒಂದು ಸ್ವರ್ಗನೇ ಧರೆಗಿಳಿದಂತೆ ಒಂದು ಭಾಸ ಆಯಿತು. ಜನ ಮಳೆನಲ್ಲೂ ಕೂಡ ಇದ್ದರು. ಎಲ್ಲ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಊರು ಸಮೃದ್ಧಿಯಾಗಿರಲಿ ಅಂತ, ಒಂದು ಶಾಂತಿಯುತವಾಗಿರಲಿ ಅಂತ ಎಲ್ಲರ ಸಹಕಾರದೊಂದಿಗೆ ದಾನಿಗಳು,
ಧರ್ಮದರ್ಶಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಬಂದು, ಪತ್ರಕರ್ತರಾಗಲಿ, ನಮ್ಮ ಪೊಲೀಸ್ ಇಲಾಖೆ ಆಗಲಿ, ಎಲ್ಲ ಇಲಾಖೆಯವ್ರಿಗೂ ಕೂಡ ಬಂದು ಇಲ್ಲಿ ಸಹಯೋಗದೊಂದಿಗೆ ಒಂದು ಒಳ್ಳೆ ಕಾರ್ಯಕ್ರಮ ನಡೀತು. ಹಾಗಾಗಿ ತುಂಬ ಹೃದಯದ ಎಲ್ಲರಿಗೂ ಧನ್ಯವಾದಗಳು. ದೇವತೆ ಶ್ರೀ ಪಟಾಲಮ್ಮ ದೇವಸ್ಥಾನದ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಅತ್ತಿಬೆಲೆ ಗ್ರಾಮಸ್ಥರು ಹಾಗೂ ಟ್ರಸ್ಟಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಪಟಾಪಟ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಸಹಪಾಠಿಗಳು ಎಲ್ಲರೂ ಸೇರಿ ಬಹಳ ಅದ್ಭುತವಾಗಿ ಗ್ರಾಮ ದೇವತೆಯ ಜೀರ್ಣೋದ್ಧಾರವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಚಂಡಿಕಾ ಹೋಮವನ್ನು ಮಾಡಿ ಶ್ರೀ ಶ್ರೀ ರವಿಶಂಕರ ಗುರೂಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದವನ್ನು ನೀಡಿದ್ದಾರೆ. ಎಲ್ರಿಗೂ ಕೂಡ ಗ್ರಾಮ ದೇವತೆ ಪಟಲಮ್ಮ ಒಳ್ಳೇದು ಮಾಡಲಿ, ಅವರ ಆಶೀರ್ವಾದ ಎಲ್ರಿಗೂ ಸಿಗಲಿ, ಇನ್ನೂ ಅದ್ಭುತವಾದ ಸೇವೆಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ಗ್ರಾಮ ದೇವತೆ ಪಟಾಲಮ್ಮ ದೇವಿ 50ನೇ ವರ್ಷದ ವಾರ್ಷಿಕೋತ್ಸವ ಪೂಜೆಯನ್ನು ಈ ದಿನ ಪಟಾಲಮ್ಮ ಸೇವಾ ಸಮಿತಿ, ಎಲ್ಲ ಆಡಳಿತ ಮಂಡಳಿಯವರು ಹಾಗೂ ಅತ್ತಿಬೆಲೆ ಗ್ರಾಮಸ್ಥರ ವತಿಯಿಂದ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ತುಂಬ ವಿಜೃಂಭಣೆಯಾಗಿ ತುಂಬ ಅದ್ಧೂರಿಯಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದ ಎಲ್ಲ ಗುರೂಜಿಗಳು ಆಗಮಿಸಿದರು. ಅದೇ ರೀತಿ ವಿಶೇಷತೆಗೆ ರವಿಶಂಕರ್ ಗುರೂಜಿಯವರು ಈ ದಿನ ಬಂದು ಪೂಜೆ ಪುರಸ್ಕಾರಗಳನ್ನು ನಂಬಿಕೊಂಡು ಹೋಗಿದ್ದಾರೆ. ಹಾಗೂ ಅದೇ ರೀತಿ ಪಕ್ಷ ಭೇದ ಬರೆದು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಪೂಜಾ ಕಾರ್ಯಕ್ರಮ ತುಂಬ ಯಶಸ್ವಿ ಮಾಡಿದ್ದಾರೆ. ಗ್ರಾಮದೇವತೆ ಪಟಾಲಮ್ಮ ದೇವಿ ಗ್ರಾಮಕ್ಕೆ, ಸುತ್ತಮುತ್ತಲಿನ ಗ್ರಾಮಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಒಳಿತನ್ನು ಮಾಡಿ ಮಳೆ ಬೆಳೆ ಎಲ್ಲ ಚೆನ್ನಾಗಿಟ್ಟು ದೇಶ ಚೆನ್ನಾಗಿ ಕಾಪಾಡಲಿ ಅಂತ ಶುಭ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಪಟಾಲಮ್ಮ.